ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಈಗ ಒಂದು ಮೆಗಾ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಅಂದರೆ ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಈಗ ಹಿರಿಯೂರಿನ ಬೈ ಎಲೆಕ್ಷನ್ನಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಕಳೆದ ಬಾರಿ ಡಿ ಸುಧಾಕರ್ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅವರ ಅಕಾಲಿಕ ಮರಣದ ನಂತರ ಅವರ ಪುತ್ರ ಸುಹಾಸ್ಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಹೋಗುತ್ತೆ ಅನ್ನುವಂಥ ಮಾತುಕತೆ. ಆದರೆ ಈಗ ಹಿರಿಯೂರು ಉಪಸಮರಕ್ಕೆ ಬಿಗ್ ಟ್ವಿಸ್ಟ್. ಹಿರಿಯೂರು ಬೈ ಎಲೆಕ್ಷನ್ಸ್ಗೆ ಈಗ ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಹಿರಿಯೂರು ರಾಜಕಾರಣಕ್ಕೆ ಈಗ ಒನ್ ಆಫ್ ದ ಮೆಗಾ ಟ್ವಿಸ್ಟ್ ಅನ್ನುವಂಥದ್ದು ಕೂಡ ಬಂದಿದೆ. ಡಿ ಸುಧಾಕರ್ ಪುತ್ರ ಸುಹಾಸ್ಗೆ ಈಗ ಬಿಗ್ ಶಾಕ್ ಅನ್ನುವಂಥದ್ದಾಗಿದೆ. ಬೈ ಎಲೆಕ್ಷನ್ ಟಿಕೆಟ್ ರೇಸಲ್ಲಿ ಅಚ್ಚರಿಯ ಹೆಸರು ಒಂದು ಕೇಳಿ ಬಂತು. ಅಚ್ಚರಿಯ ಹೆಸರು. ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ BJNL ಸಣ್ಣ ಚಿತ್ತಯ್ಯ. ಇದು ಅಶ್ವವೇಗ ನ್ಯೂಸಿನ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಸ್, ಇದು ಹಿರಿಯೂರು ಉಪಸಮರಕ್ಕೆ ಬೈ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಟ್ವಿಸ್ಟ್. ಹಿರಿಯೂರು ರಾಜಕಾರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಅನ್ನುವಂತಹದ್ದು ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ದಿವಂಗತರಾಗಿರುವಂತಹ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ಗೆ ಅಲ್ಲಿನ ಬೈ ಎಲೆಕ್ಷನ್ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಅನ್ನುವಂತಹ ಮಾತುಕತೆಗಳಿತ್ತು. ಆದರೆ ಈಗ ಬೈ ಎಲೆಕ್ಷನ್ ಟಿಕೆಟ್ ರೇಸ್ನಲ್ಲಿ ಬೇರೊಂದು ಹೆಸರು ಕೇಳಿ ಬರ್ತಾರೆ. ಯಾರ ಹೆಸರು ಕೇಳಿ ಬರ್ತಾ ಇದೆ ಅಂತಂದರೆ BJNL ಸಣ್ಣ ಚಿತ್ತಯ್ಯ ಅವರ ಹೆಸರು ಈಗ ಹಿರಿಯೂರು ಉಪಸಮರಕ್ಕೆ ಇಳಿತಾರೆ ಅನ್ನುವಂಥ ಹೊಸ ಹೆಸರು ಕೇಳಿ ಬರ್ತಾ ಇದೆ. ದಿಸ್ ಈಸ್ ಅಶ್ವೇಗ ನ್ಯೂಸಿನ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಸಣ್ಣ ಚಿತ್ತಯ್ಯ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗ್ತಾರೆ ಹಿರಿಯೂರಿನಲ್ಲಿ ಅನ್ನುವಂತಹ ಮಾತುಕತೆಗಳು ಬಹಳ ಜೋರಾದಂತಹ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ನಿವೃತ್ತರಾದಂತಹ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ಕೊಂಡು ಸಣ್ಣ ಚಿತ್ತಯ್ಯ BJNLನ ನಿಕಟ ಪೂರ್ವ MD ಆಗಿ ಕಾರ್ಯವನ್ನು ನಿರ್ವಹಿಸಿದರು. ತಿಂಗಳ ಹಿಂದಷ್ಟೇ ನಿವೃತ್ತರಾಗಿ ಹೊರಗಡೆ ಬಂದಿದ್ದರು KES ಅಧಿಕಾರಿ ಸಣ್ಣ ಚಿತ್ತಯ್ಯ. MDK ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಹೆಗ್ಗಳಿಕೆ ಸಣ್ಣ ಚಿತ್ತಯ್ಯ ಅವರಿಗಿದೆ. ಮೇ 30ರಂದು ಸೇವೆಯಿಂದ ರಿಟೈರ್ಡ್ ಆಗಿದ್ದಾರೆ ಸಣ್ಣ ಚಿತ್ತಯ್ಯ. ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಬೆನ್ನಲ್ಲೇ ರಾಜಕಾರಣದತ್ತ ಸಣ್ಣ ಚಿತ್ತಯ್ಯ ಅವರ ಚಿತ್ತ ಅನ್ನುವಂಥದ್ದು ಹಾದಿದೆ. ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಶೀಘ್ರವೇ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಳಗಿಂದೊಳಗೆ ವೇದಿಕೆ ಸಿದ್ಧ ಮಾಡಿ ಈಗ ಎಲೆಕ್ಷನ್ಗೆ ರೆಡಿ ಆಗೋದಕ್ಕೆ ಸಣ್ಣ ಚಿತ್ತಯ್ಯ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯವಾಗಿ ಈಗ ಸಣ್ಣ ಚಿತ್ತಯ್ಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾಳೆಯಿಂದ 3 ಹಿರಿಯೂರು ಕ್ಷೇತ್ರಗಳಲ್ಲಿ ಸಣ್ಣ ಚಿತ್ತಯ್ಯ ಅವರು ಟೆಂಪಲ್ ರನ್ನ ಮಾಡಲಿಕ್ಕಿದ್ದಾರೆ. ಸಣ್ಣ ಚಿತ್ತಯ್ಯ ಅಭಿಮಾನಿ ಬಳಗದ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಈಗ ಸಕ್ರಿಯವಾಗಿ ಪ್ರತಿಕ್ರಿಯೆಗಳು ಕೇಳಿಬರ್ತಾ ಇದೆ. ಸಣ್ಣ ಚಿತ್ತಯ್ಯ ಅವರು ಕಾಡುಗೊಲ್ಲು ಸಮುದಾಯದವರು. ಹಿರಿಯೂರಿನಲ್ಲಿ ಕಾಡುಗೊಲ್ಲರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿರೋದರಿಂದ ಅವರಿಗೆ ಟಿಕೆಟ್ ಕೊಡುವಂತಹ ಒಂದು ಪ್ರಸಂಗ ಬರಬಹುದು. ವಾಣಿ ವಿಲಾಸ್ ಸಾಗರ ತುಂಬಿಸುವುದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಸಣ್ಣ ಚಿತ್ತಯ್ಯ ಅವರು ವಹಿಸ್ಕೊಂಡಿದ್ದಾರೆ. KRS ಮಾದರಿಯಲ್ಲಿ VV ಸಾಗರ ಅಭಿವೃದ್ಧಿಪಡಿಸಲು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. VV ಸಾಗರಕ್ಕೆ ಭದ್ರಾ ನೀರನ್ನು ಹರಿಸುವಂತಹ ಸಣ್ಣ ಚಿತ್ತಯ್ಯ ಅವರು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಕೆಲವೊಂದು ಕಡೆ ಜಾತಿ ಮತಗಳನ್ನು ಲೆಕ್ಕಾಚಾರ ಹಾಕಿದರೆ ಕಾಡುಗೊಲ್ಲರ ಮತಗಳು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಇರೋದರಿಂದ ಅದೇ ಸಮುದಾಯದ ನಾಯಕರನ್ನು ಈ ಬಾರಿ ಕರೆದುಕೊಂಡು ಬಂದು ಎಲೆಕ್ಷನ್ಗೆ ನಿಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹಾಕ್ತಾ ಇದೆ. ಒಂದು ಕಡೆ ಡಿ ಸುಧಾಕರ್ ಅವರು ಅಕಾಲಿಕ ಮರಣವನ್ನು ಹೊಂದಿದ ನಂತರ ಅವರ ಪುತ್ರ ಸುಹಾಸ್ ಸುಧಾಕರ್ಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಊಹಾಪೋಹಗಳಿತ್ತು. ಅದರೆಲ್ಲದರ ಜೊತೆಗೆ ಬಾಗಲಕೋಟೆಯಲ್ಲಿ ಮೇಟಿ ಅವರು ನಿಧನರಾದ ನಂತರ ಅವರ ಮಗನಿಗೆ ಟಿಕೆಟ್ ಸಿಕ್ತು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಹಾಯದಿಂದ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಅದೇ ರೀತಿಯಲ್ಲಿ ಹಿರಿಯೂರಿನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಸಹಾಯವನ್ನು ಕೇಳಿಕೊಂಡು ಸುಹಾಸ್ ಅವರು ಹೋಗಿದ್ದರು. ಮಾತುಕತೆಯನ್ನು ಕೂಡ ನಡೆಸಿ ಬಂದಿದ್ದರು. ಬಹುತೇಕ ಎಲ್ಲೊಂದು ಕಡೆ ಸುಧಾಕರ್ಗೆ ಟಿಕೆಟ್ ಫಿಕ್ಸ್ ಆಗುತ್ತೆ ಅನ್ನುವಂತಹ ಭರವಸೆ ಇತ್ತು. ಆದರೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಿಕ್ಕಿದೆ. ವಿಶ್ವೇಶ್ವರಯ್ಯ
ಜಲ ನಿಗಮ ಲಿಮಿಟೆಡಿನ ಮಾಜಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಸಣ್ಣ ಚಿತ್ತಯ್ಯ ಅವರಿಗೆ ಈ ಬಾರಿ ಕಾಂಗ್ರೆಸ್ ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಮಾತುಕತೆಗಳು ಕೇಳಿಬರ್ತವೆ. ಬಹಳ ದೊಡ್ಡ ಪಾತ್ರವನ್ನು ಸಣ್ಣ ಚಿತ್ತಯ್ಯ ಅವರು ನಿರ್ವಹಿಸಿದ್ದಾರೆ. ವಿ ಸಾಗರಕ್ಕೆ ಭದ್ರಾ ನೀರನ್ನು ಹರಿಸಲಿರುವಂತಹ ಸಣ್ಣ ಚಿತ್ತಯ್ಯ ಕಾಡುಗೋಡುಗಳು ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ನಾನಾಗಲೇ ಹೇಳಿದೆ, ಜಾತಿ ಲೆಕ್ಕಾಚಾರದಲ್ಲಿಯೂ ಕೂಡ ಈ ತರಹದ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರಬಹುದು. ಸಣ್ಣ ಚಿತ್ತಯ್ಯ ಅವರಿಗೆ ವಯಸ್ಸಿದೆ, ಅನುಭವ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ. ನಿವೃತ್ತರಾದ ಮೇಲೆ ಈಗ ಪಾಲಿಟಿಕ್ಸ್ಗೆ ಬರಬೇಕು ಅನ್ನುವಂತಹ ಅಭಿಲಾಷೆಯಲ್ಲಿದ್ದಾರೆ. ವಾಣಿ ವಿಲಾಸ ಸಾಗರವನ್ನು ತುಂಬಿಸೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು, ಬಿಗ್ಗೆಸ್ಟ್ ರೋಲನ್ನು ಪ್ಲೇ ಮಾಡಿದಂತಹ ವ್ಯಕ್ತಿ ಈ ಸಣ್ಣ ಚಿತ್ತಯ್ಯನವರು. KRS ಮಾದರಿಯಲ್ಲಿ ವಿ ಸಾಗರ ಅಭಿವೃದ್ಧಿ ಪಡಿಸಲು ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ. ವಿ ಸಾಗರಕ್ಕೆ ಭದ್ರಾ ನೀರನ್ನು ಹರಿಸುವಂತಹ ಸಣ್ಣ ಚಿತ್ತಯ್ಯ ಅವರು. ಆದ್ದರಿಂದ ಈ ಬಾರಿ ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಸಣ್ಣ ಚಿತ್ತಯ್ಯ ಅವರಿಗೆ ಮಣೆ ಹಾಕುತ್ತಾ ಅಥವಾ ಮೃತರಾದಂತಹ ಮಾಜಿ ಶಾಸಕರು ಬಿ ಸುಧಾಕರ್ ಅವರ ಪುತ್ರ ಸುಹಾಸ್ ಅವರಿಗೆ ಮಣೆ ಹಾಕುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. KRS ಮಾದರಿಯಲ್ಲಿ ವಿ ಸಾಗರವನ್ನು ಅಭಿವೃದ್ಧಿಪಡಿಸಲು ಆಸಕ್ತಿಯನ್ನು ಹೊಂದಿರುವಂತಹ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪವನ್ ಲೈವಲ್ಲಿದ್ದಾರೆ, ಡೆಸ್ಕ್ ಲೈವಲ್ಲಿ. ಪವನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್, ಏನಿದು ಹೊಸದಾಗಿ ಈ ಒಂದು ಉಪಚುನಾವಣೆಯಲ್ಲಿ, ಹಿರಿಯೂರಿನ ಉಪಚುನಾವಣೆಯಲ್ಲಿ ಸಣ್ಣ ಚಿತ್ತಯ್ಯ ಅವರ ಹೆಸರು ಕೇಳಿಬಂದಿದೆ. ಇಷ್ಟು ದಿನ ಸುಧಾಕರ್ ಅವರ ಪುತ್ರ ಸುಹಾಸರವರಿಗೆ ಕಾಂಗ್ರೆಸ್ಸಿನಿಂದ ಟಿಕೆಟ್ ಅನ್ನುವಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಈಗ ಅಚ್ಚರಿಯ ನಿಟ್ಟಿನಲ್ಲಿ ರೀತಿಯಲ್ಲಿ ಇವರ ಹೆಸರು ಕೇಳಿಬಂದಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಬಳುವಳಿ ಇತ್ತು ಕಾಂಗ್ರೆಸ್ನಲ್ಲಿ. ಯಾರಾದರೂ ಶಾಸಕರು ಮೃತಪಟ್ಟರೆ ಅವರ ಹೆಂಡತಿಗೆ ಮಕ್ಕಳಿಗೆ ಟಿಕೆಟ್ ಕೊಡುವಂತಹ ಒಂದು ಬಳುವಳಿ. ಆ ಬಳುವಳಿ ಈಗೆಲ್ಲೋ ಒಂದು ಕಡೆ ಬ್ರೇಕ್ ಆಗುತ್ತಾ? ಶ್ರೀನಿವಾಸ ವೈದ್ಯ, ಏನು ಹಿರಿಯೂರು ಉಪಚುನಾವಣೆ ಇದೆಯಲ್ಲ, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಒಂದಂತಕ್ಕೆ ಕಾವೇರ್ತಲೇ ಇದೆ. ಅಂದರೆ ದೋಸ್ತಿ ಪಕ್ಷಗಳಾದ JDS ಮತ್ತು BJPಯಲ್ಲಿ ಯಾರು ಈ ಕ್ಷೇತ್ರವನ್ನು ತಮ್ಮ ವಶದಲ್ಲಿಟ್ಕೋಬೇಕು, ಯಾರು ಅಭ್ಯರ್ಥಿಯನ್ನು ಹಾಕಬೇಕು ಅಂತ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಏನು ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಏನು ಗೆಲುವಿನ ಮಾನದಂಡ ಇಟ್ಕೊಂಡು ಸ್ಟ್ರಾಟಜಿ ಏನು ಮುಂದುವರಿತಾ ಇದೆ. ಅಂದರೆ ಸಹಜವಾಗಿ ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ನಡ್ಕೊಬಂದಿತ್ತು. ನೀವು ಹೇಳ್ದಾಗೆ ಏನು ಅಂದರೆ ಸತ್ತವರ ಕುಟುಂಬ ಯಾರೇ ಸತ್ತರೋ ಅವ್ರ ಸತ್ತ ಕುಟುಂಬಕ್ಕೆ ಟಿಕೆಟನ್ನು ಕೊಡೋಂಥದ್ದು ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಬಂದಿದ್ರು. ಇದು ಫಸ್ಟ್ ಟೈಮ್ ಏನು ಅಂದರೆ ಹಿರಿಯೂರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ CM DK ಶಿವಕುಮಾರ್ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಸಂಚಿತ್ತಯ್ಯ ಅಂತಂದವರು ಭಾಳ ವರ್ಷಗಳಿಂದ ಇನ್ನು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡಿಕೊಂಡು ಹಿರಿಯೂರಿನ ಅಂದರೆ ವಾಣಿ ವಿಲಾಸಿ ಏನು ಸಾಗರ ಇದೆಯಲ್ಲ, ಮಾರಿಕಣಿವೆ ಅಂತ ಕರೀತಾರೆ ಆ ಭಾಗದಲ್ಲಿ. ಆ ಮಾರಿಕಣಿವೆ ಡ್ಯಾಮ್ಗೆ ನೀರು ತುಂಬಿಸುವಂಥದ್ದು ಒಂದು ವಿಶೇಷ ಚೇತನವಂಥದ್ದು ಕೊಟ್ಟಂಥವ್ರು. ಅದು ಒಣಗೋಗಿತ್ತು ಆ ಡ್ಯಾಮು, ಅದನ್ನು ಕೊಟ್ಟು ಅಲ್ಲಿನ ಏನು ತ್ವರೆ ಅಂತ ಬರೆಯಿಸ್ತಾರೆ ಆ ಪದದ ಅಲ್ಲಿ ಆ ಭಾಗದಲ್ಲಿ, ಆ ತ್ವರೆಗೆ ಒಂದು ಜೀವ ಕೊಟ್ಟಂಥವರು ಸಂಚಿತ್ತಯ್ಯನವರು. ಹೀಗಾಗಿ ಸಂಚಿತ್ತಯ್ಯವ್ರನ್ನ ಕ್ಯಾಂಡಿಡೇಟ್ ಯಾಕೆ ಮಾಡಬಾರ್ದು ಅನ್ನೋದು CM DK ಶಿವಕುಮಾರ್ ಅವರ ತಲೆಯಲ್ಲಿ ಓಡ್ತಾ ಇರೋಂಥ. ಸಂಚಿತ್ತಯ್ಯವರು ಕಳೆದ ಒಂದು 20 ವರ್ಷಗಳಿಂದ ಸಹ ಅಧಿಕಾರಿಯಾಗಿದ್ದರು, ಏನು KS ಅಧಿಕಾರಿಯಾಗಿದ್ದರು ಕೂಡ ಅವರು ಹಿರಿಯೂರ ಕಡೆ ಒಂದು ಫೋಕಸ್ ಮಾಡಿದರು. ಇವರು ಮೂಲತಃ ಪಾಗೋಡ ತಾಲೂಕಿನವರು ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋಂಥ ಪಾಗೋಡದವರೇ ಆಗಿದ್ದಾರೆ. ಹಾಗಾಗಿ ಹಿರಿಯೂರಲ್ಲಿ ಮತ್ತು ಕಾಡುಗೊಲ್ಲ ಕಮ್ಯುನಿಟಿಯವರಾಗಿರೋಂಥ ಸಂಚಿತ್ತಯ್ಯನವರು ಅವರ ಸಮುದಾಯದ ಸಂಖ್ಯೆ ಜಾಸ್ತಿ ಇರೋದರಿಂದ ತಮ್ಮ ಏನು ಸೇವಾ ಅಧಿಕಾರಾವಧಿ ಮುಗಿದ ನಂತರ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ರಾಜಕಾರಣಕ್ಕೋಸ್ಕರ ಬರೋ ಕಾರಣದಿಂದಾಗಿ ಹಿರಿಯೂರಲ್ಲಿ ಅವರು ಒಂದು ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ. ಮತ್ತು ಅವ್ರ ಕಮ್ಯುನಿಟಿ ಕಾಡುಗೊಲ್ಲ ಕಮ್ಯುನಿಟಿ ಕೂಡ ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಕಾರಣವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಏನು ಈಗ D ಸುಧಾಕರ್ ಅವರು ಸಾವನ್ನಪ್ಪಿದ ನಂತರ ಅವರ ಮಗ ಸುಹಾಸ್ ಸುಧಾಕರ್ ಅವ್ರಿಗೆ ಕೊಡಬೇಕು ಅನ್ನೋದಂತೂ ಒಂದು ಮಾತುಕತೆ ನಡೀತಾ ಇತ್ತು. ಆದರೆ ಈ ಮಧ್ಯೆ ಅಚ್ಚರಿ ಅಭ್ಯರ್ಥಿನ ತಂದು ಸುಧಾಕರ್ ಅವ್ರ ಪುತ್ರನ ಬದಲು ಸಂಚಿತ್ತಯ್ಯವ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಅನ್ನೋದು CM DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರ ಒಂದು ಮಾತಾಗಿದೆ. ಅಂದರೆ ಅವರ ಆಲೋಚನೆ ಆಗಿದೆ ವಿಶ್ವಾಸವಾಗಿದೆ. ಪವನ್, ಇನ್ನೊಂದು ವಿಚಾರ ಏನು ಅಂತಂದರೆ, ಮುಂಬರುವ ದಿನಗಳಲ್ಲಿ ಒಂದು ವೇಳೆ
ಸುಹಾಸ್ ಅವರಿಗೆ ಟಿಕೆಟ್ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಇತ್ತೀಚೆಗಷ್ಟೇ ಸುಹಾಸ್ ಅವರು ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬಂದರು ಅಂತ ಒಂದು ಮಾಹಿತಿಗಳು ಹರಿದಾಡ್ತಾ ಇತ್ತು. ಮುಂಬರುವ ದಿನಗಳಲ್ಲಿ ಜಾರಕಿಹೊಳಿ ಅವರವರು ಸುಹಾಸ್ ಹೆಸರನ್ನು ಮೆನ್ಷನ್ ಮಾಡೋದು ಅಥವಾ ರೆಕಮೆಂಡ್ ಮಾಡೋದು, ಒಂದು ಕಡೆ ಡಿ ಕೆ ಶಿವಕುಮಾರ್ ಕೊಡದೇ ಇದ್ದಾಗ ಆಗ ಆ ಇಬ್ಬರು ಉಭಯ ನಾಯಕರ ಮಧ್ಯೆ ಬಿರುಕು ಉಂಟಾಗುವಂತಹ ಚಾನ್ಸಸ್ ಏನಾದರೂ ಇರುತ್ತಾ, ಅಥವಾ ಸಣ್ಣ ಚಿತ್ತಯ್ಯನವರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಆ ಭಾಗದಲ್ಲಿ ಡಿ ಸುಧಾಕರ್ ಅವರ ಬೆಂಬಲಿಗರು ಇವರನ್ನು ಸಪೋರ್ಟ್ ಮಾಡ್ತಾರೆ? ಹೆಂಗಿದೆ ವಾತಾವರಣ? ವಿಶ್ವಾಸ ಏನು ಅಂದರೆ, ಈಗ ಸದ್ಯಕ್ಕೆ ಸುಧಾಕರ್ ಅವ್ರ ಪುತ್ರ ಸುಧಾಕರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟ್ ಆಗಿರೋದು ಒಂದು ಏನು ಕ್ಷೇತ್ರದಲ್ಲಿರೋಂಥ ಲೋಕೋಪಯೋಗಿ ಇಲಾಖೆಗಳ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಅಂತಂದೇಳಿ ಒಂದು ಮೇಲ್ನೋಟದ ಒಂದು ಚರ್ಚೆ ಇದೆ. ಆದರೂ ಸಹಜವಾಗಿ ಬೈ ಎಲೆಕ್ಷನ್ ನಡೀತಾ ಇದೆ. ಹೀಗಾಗಿ ನನ್ನನ್ನು ಮನ್ನಿಸಿ ಮತ್ತೆ ನನ್ನನ್ನು ಒಂದು ಸಹಕರಿಸಿ ನನ್ನ ಗೆಲುವಿಗಾಗಿ ತಂದೆಯ ನಂತರ ನನಗೊಂದು ಅವಕಾಶ ಕೊಡಿ ಅನ್ನೋದು ಸುಧಾಕರ್ ಅವರ ವಾದ ಆಗಿದೆ. ಮತ್ತು ಸಹಜವಾಗಿ ಕಾಂಗ್ರೆಸ್ ಅದು ನಡೆಸ್ಕೊಂಬರ್ತಾ ಇತ್ತು. ಆದರೆ ಈ ಬಾರಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಏನು ಅಂದರೆ, ಸುಧಾಕರ್ ಅವರು ಜಾತಿ ಮೀರಿಯ ರಾಜಕಾರಣವನ್ನು ಹಿರಿಯೂರಲ್ಲಿ ಕಟ್ಕೊಂಡಂಥವ್ರು. ಅಂದರೆ ಅವರ ಕಮ್ಯುನಿಟಿ ಅವರು ಜೈನ ಕಮ್ಯುನಿಟಿ ಆಗಿದ್ದರು, ಆದರೆ ಜಾತಿಯ ಮೀರಿ ರಾಜಕಾರಣವನ್ನು ಮಾಡ್ಕೊಂಬಂದಂಥವ್ರು ಯಾರು ಡಿ ಸುಧಾಕರ್ ಅವರು. ಅವರದ್ದೇ ಅವರ ಮಗ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆದರೆ CM ಡಿ ಕೆ ಶಿವಕುಮಾರ್ ಅವರು ಹಾಗೂ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವ್ರ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂದರೆ, ಸುಧಾಕರ್ ಅವರ ಮಗನನ್ನು MLC ಅಥವಾ ಏನಾದರೂ ಬೇರೆ ಒಂದು ಸ್ಥಾನಮಾನ ಕೊಟ್ಟು ಸಂಚಿತಯ್ಯ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಅನ್ನೋದು ಒಂದು ಇದಿದೆ. ಯಾಕೆಂದರೆ ಗೊಲ್ಲ ಕಮ್ಯುನಿಟಿ ಅತಿ ಹೆಚ್ಚು ವೋಟರ್ಸ್ ಇರೋವಂಥದ್ದು. 2013ರಲ್ಲಿ ಕೃಷ್ಣಪ್ಪನವ್ರು ನಿಲ್ತಾರೆ. ಕೃಷ್ಣಪ್ಪವ್ರು ನಿಂತಾಗ ಅವ್ರು ಸೋಲ್ತಾರೆ. 2018ರಲ್ಲಿ ಅದನ್ನು ಎನ್ಕ್ಯಾಚ್ ಮಾಡ್ಕೊಂಡು ಪೂರ್ಣಿಮಾ ಅವ್ರು ಗೆಲ್ತಾರೆ. ಪೂರ್ಣಿಮಾ ಅವರು ಕೂಡ ಕಾಡುಗೊಲ್ಲ ಕಮ್ಯುನಿಟಿಯವರು. ಈಗ BJP ಆಗಲಿ JDS ಆಗಲಿ ಮುಂದಿನ ಏನು ಒಂದು ಒಮ್ಮತದ ಅಭ್ಯರ್ಥಿ ಆದಾಗ ಸಹಜವಾಗಿ ಅವರು ಕಾಡುಗೊಲ್ಲ ಕಮ್ಯುನಿಟಿ ಅವ್ರನ್ನ ರೆಪ್ರೆಸೆಂಟ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಅವ್ರಿಗೆ ಒಂದು ಕೌಂಟ್ರ್ ಮಾಡಲು CM ಡಿ ಕೆ ಶಿವಕುಮಾರ್ ಅವರು ಈ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಸಂಚಿತಯ್ಯ ಅವ್ರನ್ನ ತರೋದ್ರಿಂದ, ಮತ್ತು ಸಂಚಿತಯ್ಯ ಅವರು ಹಿರಿಯೂರಲ್ಲಿ ಸಾಕಷ್ಟು ಕಳೆದ 10-15 ವರ್ಷಗಳಿಂದ ನೀರಾವರಿ ವಿಚಾರವಾಗಿರ್ಬೋದು, ಅಲ್ಲಿನ ಸ್ಥಳೀಯ ವಿಚಾರವಾಗಿ ಅವರು ಕೆಲಸ ಮಾಡ್ತಾರೆ. ಅದಲ್ಲದೆ ನಾಳೆಯಿಂದ 3 ದಿನ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲಿ ಹಿರಿಯೂರಲ್ಲಿ 3 ದಿನ ಎಲ್ಲ ಟೆಂಪಲ್ ರನ್ ಮತ್ತು ಪ್ರತಿಯೊಂದು ಹೋಬಳಿಗೂ ವಿಸಿಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇವರ ಒಂದು ನಡೆ ಏನು ಸಂಚಿತಯವರ ನಡೆ ನೋಡಿದಾಗ ಅವರು ಉಪಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದು ಬಹುತೇಕ ಖಚಿತ ಅನ್ನೋದು ಏನು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥ ಮಾತು. ಓಕೆ ಪವನ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಹಿರಿಯೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿಚಾರ.